ಅನುಕೂಲಕ್ಕೆ ತಕ್ಕಂತೆ ಮದ್ದನ್ನು ಅರೆದುಕೊಳ್ಳುವಂತಹ ಸರ್ಕಾರಗಳು ಸಾಮಾನ್ಯರು ಯಾರು ಸಿಕ್ಕಾಕ್ಕೊಂಡ್ರೆ ಬ್ರಹ್ಮಾಸ್ತ್ರಗಳನ್ನು ಪ್ರಯೋಗ ಮಾಡಿ ತಮ್ಮ ಪ್ರತಾಪವನ್ನು ತೋರಿಸ್ಬಿಡ್ತಾರೆ. ಅಥವಾ ಒಬ್ಬರು ಯಾರು ತಗಲಾಕ್ಕೊಂಡ್ರೆ ಅವರ ಮೇಲೇ ಇಲ್ಲ ಸಲ್ಲದ ಅಸ್ತ್ರಗಳನ್ನೆಲ್ಲ ಝಳಪಿಸಿ ಅವ್ರನ್ನ ಕತೆ ಮುಗಿಸ್ಬಿಡ್ತಾರೆ. ಆದರೆ ದೊಡ್ಡದು ಎಂಬಂತೆ ಆಗಿದೆ ಅಂದಾಗ ಏನೂ ಆಗಿಲ್ಲವೇನೋ ಎಂದು ಒರೆಸಿಕೊಂಡು ನಾಚಿಕೆ ಮತ್ತು ಲಜ್ಜೆಗೆಟ್ಟವರಂತೆ ವರ್ತಿಸುತ್ತಾರೆ. ಕರ್ನಾಟಕ ಸರ್ಕಾರದ ಹಲವು ಮುಖಗಳು ಈಗ ನಾನು ಹೇಳಿದ್ದ ಕತೆಗೆ ಕಥಾನಾಯಕರಾಗುವ ಸರ್ವಲಕ್ಷಣಗಳನ್ನು ಹೊಂದಿವೆ. ಆ ಮುಖಗಳು ಯಾವುವು? ನಾಚಿಕೆ, ಲಜ್ಜೆ, ಮಾನ, ಮರ್ಯಾದೆ, ಇದೆಲ್ಲವೂ ಇಲ್ಲದಿರುವ ಮುಖಗಳು ಯಾವುವು? ನೀವೇ ತೀರ್ಮಾನ ಮಾಡ್ಕೊಳ್ಳಿ, ಜನರಿಗೆ ಬಿಟ್ಟಿದ್ದು ಯಾರ್ಯಾರ ಆ ಮುಖಗಳು ಅಂತ. ಒಬ್ಬ ಶಾಸಕ, ಆತನ ಮೇಲೆ ಒಂದು ಯಾರೋ ಒಬ್ಬರು ಆರೋಪ ಕೊಟ್ಟರು, ತಪ್ಪಿರ್ಬೋದು ಸರಿ ಇರ್ಬೋದು ಆರೋಪ, ನಂಗೆ ಗೊತ್ತಿಲ್ಲ. ತಕ್ಷಣ SIT ಮಾಡೋ ರಾಜ್ಯ ಸರ್ಕಾರ ಇವತ್ತು 48 ಜನದ ವಿಚಾರ ಬಂದಾಗ ಮೈ ಕೈಯನ್ನು ಪರ್ಚ್ಕೊಂಡು ನಾಲಿಗೆಯನ್ನು ಕಚ್ಕೊಂಡು ಏನೂ ಆಗಿಲ್ಲವೇನು ಅಂತ ಎಳೆ ಮಗು ಥರ ಚಾಕ್ಲೇಟಲ್ಲಿ ಬಾಯಿ ಇಟ್ಕೊಂಡು ಮಾತಾಡೋಕ್ಕೆ ಗೊತ್ತಾಗಿಲ್ಲ, ಪಪ್ಪ ಅಂತಿವೆ ಕೂತ್ಕೊಂಡು. ಸ್ಮಾರ್ಟ್ನೆಸ್. ನಿಮ್ಮಂಥವ್ರನ್ನು ಅಧಿಕಾರಕ್ಕೆ ತಂದ್ರಲ್ಲ ಜನ, ಪಾಪ ಗ್ಯಾರಂಟಿ ಜನ ಇರಲಿ. ಹನಿ ಟ್ರ್ಯಾಪ್ ವಿಚಾರ ಈಗ ರಾಷ್ಟ್ರ ಮಟ್ಟದಲ್ಲಿ ಸದ್ದು. ರಾಜಣ್ಣ ಆರೋಪ ಮಾಡಿ 6 ದಿನ ಆಯಿತು. ದೂರು ಕೊಡೋಕ್ಕೆ ಮೀನಾಮೇಷ ಎಣಿಸ್ತಿದ್ದಾರೆ. ಕಾರಣ ಯಾವನಿಗೆ ಗೊತ್ತು? ಅವ್ರಿಗೇನಾದ್ರು ಕಾಮನ್ ಸೆನ್ಸು, ನಾನೊಬ್ಬ ಮಂತ್ರಿ, ನಾನೊಬ್ಬ ವಿಪರೀತವಾದ ದೊಡ್ಡ ಒಂದು ಆರೋಪವನ್ನು ಮಾಡಿದ್ದೇನೆ ಸಮಾಜದ ಹಿತದೃಷ್ಟಿಯಿಂದ, ನಾನು ರಾಜಣ್ಣ ಆರೋಪಿ ಅಂತ ಹೇಳೇ ಇಲ್ಲ. ರಾಜಣ್ಣ ಇಸ್ ಎ ವಿಷಲ್ ಬ್ಲೋಯರ್. ರಾಜಣ್ಣ ಒಂದು ಬಹುದೊಡ್ಡ ನಡೆಯಬಾರದ ರೀತಿಯ ಕಚಡ ಕೆಲಸನ ಬೆಳಕಿ ತಂದಿರುವ ಧೀರೋದ್ದಾತ್ತ ವ್ಯಕ್ತಿ. ಹಾಗೆ ನೋಡ್ಬೇಕಿತ್ತು. ಹಾಗಲ್ವೇ? ಆತ ಹೋಗಿ ವೀರಾವೇಶದಿಂದ ವೀರನಾಯಕರಂತೆ ಹೋಗಿ ದೂರು ಕೊಡಬೇಕಿತ್ತಲ್ಲ. ಸದನಕ್ಕಷ್ಟೇ ಸೀಮಿತ ಆಯ್ತು. ಬಿಲದೊಳ್ಳು ಪರಮದೇವ ಅನ್ಕೊಂಡು ಇಲಿ ಥರ ಓಡಾಡ್ತಿದ್ದಾರೆ ಬಾಲ ಮುದುರ್ಕೊಂಡು. ನಾಚಿಕೆ ಆಗಬೇಕು ನಿಮ್ಗಳಿಗೆ. ಎಲ್ಲೋಯ್ತು ನಿಮ್ಮ ಪೌರುಷಗಳು? ಬಿಡ್ತಾ ಇದ್ರಲ್ಲ ಹಿಂದಿನ ಕಾಲದಲ್ಲಿ ಪೌರುಷಗಳನ್ನ. ಇದೇ ಪರಮೇಶ್ವರ್ ಹಿಂದೆ ಹೋಮ್ ಮಿನಿಸ್ಟರ್ ಆಗಿದ್ದಾಗ ಬಿಡ್ತಿದ್ರಲ್ಲಪ್ಪ, 0 ಟ್ರಾಫಿಕ್ಕು, X ಟ್ರಾಫಿಕ್ಕು, Y ಟ್ರಾಫಿಕ್ಕು ಅನ್ಕೊಂಡು. ಏನು ಪೌರುಷ? ಎಲ್ಲೋಯ್ತು ನಿಮ್ಮ ಪೌರುಷ? ಸದನದಲ್ಲಿ ಎದ್ದು ನಿಂತುಕೊಂಡು ರಾಜ್ಯಕ್ಕೆ ಹೇಳಿದ ವಿಚಾರಕ್ಕೆ ದೂರು ಕೊಡಕ್ಕಾಗದೇ ಇದ್ಮೇಲೆ ನೀವು ಯಾವ ಮಂತ್ರಿ ರೀ ನೀವು? ಆ ಧೈರ್ಯನೂ ಇಲ್ಲ ಅಂದ್ರೆ. ಇವತ್ತು 2 ಬಾರಿ ಭೇಟಿಯಂತೆ, ಕೊನೆಗೆ 3 ಪುಟದ ಮನವಿ ಪತ್ರ ಕೊಟ್ಟರಂತೆ. ಏನು ನಿಮ್ಮೂರಲ್ಲಿ ಏನದು ಶೌಚಾಲಯದ ಉದ್ಘಾಟನೆ ಕತೆನಾ? ತೊಳಕೊಳಕ್ಕೆ ಎಷ್ಟೆಷ್ಟಿದೆ ಹೋಗಿ ಮನವಿ ಪತ್ರ ಕೊಡ್ತಾರಂತೆ. ಮನವಿ ಪತ್ರದಲ್ಲಿ ಏನಿದೆ ಅಂತ ಅವ್ರು ಬಹಿರಂಗಪಡಿಸಲ್ವಂತೆ ಹೋಮ್ ಮಿನಿಸ್ಟ್ರು. ಬೇರೆದಕ್ಕೆಲ್ಲ ಹೇಳ್ತಾರಲ್ಲ, ಇಟ್ಕೊಂಬಿಟ್ಟು ಜೋಬಲ್ಲಿ ಯಾರು ನಿಮ್ಮ ಮನೆಯಲ್ಲಿ ದೈವ ಭಕ್ತರು ಇದ್ದರೆ ಅವ್ರ ಕೈಲಿ 2 ಅಕ್ಷತೆ ಇಸ್ಕೊಂಡು ಹಾಕ್ಕೊಂಡು ಹಿಂಗೆ ಹಿಡ್ಕೊಂಡು ನಿಂತ್ಕೊಳ್ಳಿ ಗೃಹ ಮಂತ್ರಿಗಳು. ಯಾವನವ್ರು ಟಚ್ ಕಿಚ್ ಮಾಡ್ಬಿಟ್ಟ ಮೇಲೆ ಮರ್ಯಾದೆ ಗೆಟ್ಟವರೆಲ್ಲ ಸರ್ಕಾರದಲ್ಲಿ ಅಧಿಕಾರ ಹಿಡಿತೀರಿ. ಅದು ಈ ವಿಚಾರದಲ್ಲಿ ಇಷ್ಟು ಗಂಭೀರ ಪ್ರಕರಣ. ಅದು ನೀವೇ ಹೇಳಿದ್ದು, ಬೇರೆಯವರು ಹೇಳಿದ್ರೆ ಸರಿಯಪ್ಪ. ನೀವೇ ಹೇಳಿದ್ದಕ್ಕೆ ಹನಿ ಟ್ರ್ಯಾಪ್ ಪ್ರಯತ್ನದ ಬಗ್ಗೆ ರಾಜಣ್ಣ ವಿವರಣೆ ಕೊಟ್ಟಿದ್ದಾರಂತೆ. 2 ಬಾರಿ ಬೇರೆ ಬೇರೆ ಹುಡುಗಿಯರು ಬಂದಿದ್ರಂತೆ. 2ನೇ ಬಾರಿ ಬಂದವರು ಹೈಕೋರ್ಟ್ ಲಾಯರ್ ಅಂತ ಹೇಳ್ಕೊಂಡಿದ್ರಂತೆ. ಏನು ಹೈಕೋರ್ಟ್ ಲಾಯರ್ ಇರ್ಬೋದು. ಏನಕ್ಕೆ ಬಂದರು ಅವರು? ಏನು ಕೇಳಿದ್ರು ನಿಮ್ಮನ್ನು ರಾಜಣ್ಣ ಅವರೇ? ಅಣ್ಣ ಚೆನ್ನಾಗಿದೆಯಾ ಅಂತ ಕೇಳಿದ್ರಾ? ಏನಣ್ಣ ಇಷ್ಟು ಸ್ಮಾರ್ಟಾಗಿ ಶರ್ಟ್ ಹಾಕೊಂಬಿಟ್ಟಿದೀಯಾ ಅಂತ ಕೇಳಿದ್ರಾ? ಪ್ರೈವೇಟಾಗಿ ಮಾತಾಡಬೇಕು ಅಂತಂದರೆ ನಾ ಕಷ್ಟದಲ್ಲಿದ್ದೀನಿ, ಒಂದು 8 ಆಣೆ ಕೊಡು ಅಂತ ಕೇಳಕ್ಕ? ಅಥವಾ ನನ್ನ ಮಗಳಿಗೊಂದು ಕೆಲಸ ಕೊಡಿಸು ಅಂತನಾ? ಅಥವಾ ಒಂದು ಯಾವುದೋ ಕಾರ್ಪೊರೇಷನಲ್ಲಿ ಅದರಲ್ಲೊಂದರಲ್ಲಿ ನನಗೊಂದು ಸೀಟ್ ಕೊಡಿಸು ಅಂತಾನ? ಏನು ಕೇಳಿದ್ರು ಮಿಸ್ಟರ್ ಮಿನಿಸ್ಟರ್? ಬಂದರೂ ಸರಿ, ಬಂದು ನಿನ್ನ ಮಕ ನೋಡಿಕೊಂಡು ಹಿಂಗೊಂದ್ಸ ನಮಸ್ಕಾರ ಮಾಡೋಗೋಣ ಅಂತ ಬಂದಿದ್ದೆ ಅಂತ ಬಂದಿದ್ರಾ? ಏನು ವಿಷಯ? ಏನಕ್ಕೆ ಬಂದಿದ್ಯಾ ಕೇಳ್ರಿ. ಮಿಕ್ಕಿದೆಲ್ಲ ಜ್ಞಾಪಕ ಇದೆ. ಬ್ಲೂ ಜೀನ್ಸ್ ಪ್ಯಾಂಟ್ ಜ್ಞಾಪಕ ಇದೆಯಾ? ಹಲೋ ಮಿನಿಸ್ಟರ್, ಬ್ಲೂ ಜೀನ್ಸ್ ಪ್ಯಾಂಟ್ ಹೆಣ್ಣುಮಗಳು ಹಾಕ್ಕೊಂಡಿದ್ದು ನೆನಪಿದೆಯಾ? ಅಲ್ಲಲ್ಲೇ ಏನು ಬ್ರೈನು? ಹಾಗಿದ್ರೆ ಮಾತಾಡಿದ್ದೇನು ಹೇಳಿ? ಏನಕ್ಕೆ ಬಂದಿದ್ರು? ನೋ ಐಡಿಯಾ. ಇವ್ರ ಪ್ರಕಾರ ಅದು ಹನಿ ಟ್ರ್ಯಾಪ್ ಯತ್ನ. 2 ಬಾರಿ ಒಬ್ಬನೇ ಯುವಕ ಬಂದಿದ್ದಂತೆ. ಅವನು ಯುವಕನೋ ಯುವತಿನೋ ಅಜ್ಜಿನೋ ಅಜ್ಜನೋ ಮುತ್ತಜ್ಜನೋ ಯಾವನೋ ಒಬ್ಬ. ಯಾಕೆ
ಹೌದು. ಬಂದಿದ್ರೆ ಕಾರಣ ಏನು ಹೇಳ್ತೀವಿ? ಯಾರಿಗೆಲ್ಲ ಅಂತ ಈ ಮಧ್ಯೆ ಅವ್ರು ಏನಪ್ಪ ಪರಮೇಶ್ವರ್ ಅವರು ಎಲ್ಲರಿಗೂ ನ್ಯಾಯ ಕೊಡಿಸ್ತಾರೆ ಅಂತ ಡಿ ಸಿ ಎಮ್ದು ಲೇವಡಿ. ಯಾರಿಗೆಲ್ಲ ಅನ್ಯಾಯ ಆಗಿದೆ ಅವ್ರು ನ್ಯಾಯ ಕೊಡಿಸೋ ಕೆಲಸ ಪರಮೇಶ್ವರ್ ಮಾಡ್ತಾರೆ. ಡಿ ಸಿ ಎಮ್ದು ಲೇವಡಿ ತನ್ನ ಮೇಲೆ ಹೇಗೆ ಇಂಡೈರೆಕ್ಟಾಗಿ ಎಲ್ಲರೂ ಈ ಪ್ರಕರಣದಲ್ಲಿ ಗೂಬೆ ಕೂರ್ಸಕ್ಕೆ ಟ್ರೈ ಮಾಡಿದ್ರು, ಹಾಗೆ ಈಗ ಅವರು ರಿವರ್ಸ್ ಸೈಡ್ನವ್ರ ಮೇಲೆ ಗೂಬೆ ಕೂರಿಸ್ತಿದ್ದಾರೆ ಅಷ್ಟೇ. ಹೌದು. ಕಾಂಗ್ರೆಸ್ ಯಾವ ಸ್ಥಿತಿಲಿದೆ ಅಂತಂದರೆ ಹಾಂ ಸರ್. ಅಧಿಕಾರ ಎಂಬಂತಹ ಅಂಟು ಗಮ್ಮೇನಿದೆ ಅದು ಅಂಟಿಸಿದೆ ಅಷ್ಟೇ. ಬಿಟ್ಬಿಟ್ರೆ ಕೈ ಕಾಲು ಮನೆ ಮೂಲೆಗಳಲ್ಲಿ ಇರೋವಂಥದ್ದು ಸಿಕ್ಕಿದ್ರು ಓಡಾಡ್ಬಿಡ್ತಾರೆ ಬೇಕಾರೆ. ಆ ಪರಿಸ್ಥಿತಿಯಲ್ಲಿ ಅಲ್ಲಿದ್ದಾರೆ. ಅಧಿಕಾರ ಅನ್ನೋದು ಕಟ್ಟಾಕಿದೆ ಅಷ್ಟೇ. ಒಂದಾಗಿರೋ ಹಾಗೆ ಕಾಣಿಸ್ತಿದೆ. ಈ ಮಧ್ಯದಲ್ಲಿ ಅವ್ರು ರಾಜಣ್ಣವ್ರು ನಾನು ರಾಜಕಾರಣದಲ್ಲಿ ತುಂಬ ತಪ್ಪು ಮಾಡಿದ್ದೀನಿ ಅಂತಾನೆ. ಹೌದಾ, ವೆರಿ ಗುಡ್. 24 ಪಕ್ಷದಿಂದ ಹೊರಗೆ ಹಾಕಬೇಕಾಗಿತ್ತು, ಯಾಕೆ ಹಾಕಲಿಲ್ಲ? ಹೌದಾ, ಅದು ಸರ್ ಓಲೆ ಬಿಡಿ, ಹಾಕಲಿಲ್ಲ. ಹೇಳಿದ್ದಾರೆ. ಈ ಮಧ್ಯೆ ಯಾರೋ ಡೆಲ್ಲಿಗೆ ಹೋದಂತೆ ವೇಣುಗೋಪಾಲ್ಗೆ ಎಕ್ಸ್ಪ್ಲೈನ್ ಮಾಡಿದ್ರಂತೆ. ಏನು ಎಕ್ಸ್ಪ್ಲೈನ್ ಮಾಡಿದ್ರು ವೇಣುಗೋಪಾಲ್ಗೆ ಹೋಗಿ? ರಾಜ್ಯದಲ್ಲಿ ಆಗ್ತಾ ಇರೋ ಈ ಹನಿ ಟ್ರ್ಯಾಪ್ ಬೆಳವಣಿಗೆ ಸರ್. ಏನಿದೆ ಬೆಳವಣಿಗೆ? ಸಾಕ್ಷಿ ಇಲ್ಲ, ದೂರಿಲ್ಲ, ಆಗಿಲ್ಲ, ಯಾರು ಅನ್ನೋದಿಲ್ಲ. ಏನು ಬೆಳವಣಿಗೆ? ಏನು ಇಲ್ವಲ್ಲ. ಏನಿದೆ ಎಕ್ಸ್ಪ್ಲೈನ್ ಮಾಡೋಕ್ಕದನ್ನು? ಹೊರಗೆ ಕಾಣದೇ ಇರೋ ಸರ್ ಬ್ಲೂ ಜೀನ್ಸ್ ಹಾಕೊಂಡು ಒಂದು ಹುಡುಗಿ ಬಂದಿದ್ಲು, ಸಾರ್ ವೇಣುಗೋಪಾಲ್ ಸಾರ್ ಅಂತ ಹೇಳಕ್ ಹೋಗಿದ್ರ? ಹೊರಗೆ ಕಾಣಿಸ್ತಾ ಇರೋದು ಕಣ್ಣು ನೋಡಕ್ ಚೆನ್ನಾಗಿದ್ಲು ಸರ್, ಬೆಳಗಿದ್ಲು ಸರ್ ಹುಡುಗಿ, ಹೇಳಕ್ ಹೋಗಿದ್ರ? ಏನು ಹೇಳಕ್ ಹೋಗಿದ್ರಿ? ಇವರೇ ಹೇಳದೇ ಇರೋದು ಅವರೇನು ಹೇಳೋದಿದೆ ಸರ್. ಬಹಳ ಸರಳ ಅಲ್ಲ? ಚೆನ್ನಾಗಿದೆ. ನಿಮ್ಮ ಮನೆಯಲ್ಲಿ ಹೆಂಡತಿ ಮಕ್ಕಳು ಚಪ್ಪಲಿ ತಗೊಂಡು ಹೊಡೆಯೋವರೆಗೂ ಬುದ್ಧಿ ಬರಲ್ಲ ಕಚಡಗಳಿಗೆ. ರಾಜಕಾರಣಿಗಳಂತೆ ರಾಜಕಾರಣಿಗಳು ತಿನ್ನೋದು ಇನ್ನೊಬ್ಬರು ದುಡ್ಡು ಹೇಸಿಗೆನ, ಅದಲ್ಲದೆ ಜೀವನಾನ ಶುದ್ಧವಾಗಿ ಇಟ್ಕೊಳ್ಳೋಕ್ಕಾಗದೇ ಇರೋಂಥ ಕಚಡಗಳನ್ನು ತಂದು ಮನೆಗೆ ಹೋದರೆ ಮಕ ನೋಡಬೇಕು ಅನ್ನೋ ಪರಿಜ್ಞಾನ ಇಲ್ಲದೆ ಇರೋಂತಹ ಮೂರ್ಖ ದಡ್ಡ ಕಂತ್ರಿ ಶಿಖಾಮಣಿಗಳ ಬಗ್ಗೆ ನಾವು ಮಾತಾಡಬೇಕಂತೆ. ಈ ರಾಜ್ಯದ ಜನ ನಾಚಿಕೆ ಆಗಬೇಕು ನಮಗೆ ನಿಮ್ಮಂಥ ಕಚಡಗಳ ಬಗ್ಗೆ ಮಾತನಾಡೋಕ್ಕೆ. ಥೂ, ನಿಮ್ಮ ಜನ್ಮಕ್ಕಿಷ್ಟು. ಎಸ್, ಏನಂತೆ ಮನವಿ ಪತ್ರ? ಅವ್ರೇನು ಹೇಳಿದ್ದಾರೆ? 2 ಸರಿ ಹನಿ ಟ್ರ್ಯಾಪ್ ಯತ್ನ ಅಂತೆ. ಅವ್ರೇನು ಹೇಳಿದ್ದಾರೆ ಹೇಳಿ? ಅದೇನು ಕೂಗಾಡ್ಕೊಂಡಿದ್ದಾರೆ ಹೇಳಿಸ್ರಿ ಅದನ್ನು ನೋಡೋಣ. ನಾಚಿಕೆ ಆಗಬೇಕು. ಥೂ. ಸದನದಲ್ಲಿ ಹನಿ ಟ್ರ್ಯಾಪ್ ಆಗಿದೆ ಅಂತಕ್ಕಂಥ ವಿಷಯ ಚರ್ಚೆಗೆ ಬಂದಾಗ ಅವರು ನನ್ನ ಮೇಲೂ ಕೂಡ ಪ್ರಯತ್ನ ಆಗಿದೆ, ವಿಧಾನಸಭೆಯಲ್ಲಿ ಪ್ರಸ್ತಾಪಿಸಿದಂತೆ ಅವರು ಮನವಿಯನ್ನು ಕೊಟ್ಟಿದ್ದಾರೆ. ನಾನು ಸ್ವೀಕಾರ ಮಾಡಿದ್ದೇನೆ. ಇದಕ್ಕೆ ಮುಂದೆ ಏನು ಕ್ರಮ ತಗೊಳ್ಬೇಕು ಅನ್ನೋದರ ನಾನು ವಿಧಾನಸಭೆಯಲ್ಲಿ ಚರ್ಚೆ ಹಿನ್ನೆಲೆಯಲ್ಲಿ ಏನನ್ನ ಅಲ್ಲಿ ನಡೆದಿದೆ ಅದಕ್ಕೆ ಪೂರಕವಾಗಿ ಕೊಟ್ಟಿದ್ದೀನಿ ಅಷ್ಟೇ. ನಾನು ನನ್ನ ಹೆಸರು ಹೇಳಿದ ಮೇಲೆಗೆ ನಾನು ಏನು ಹೇಳಬಹುದಾಗಿದೆ, ಏನು ನಡವಳಿಕೆ ನಡೆದಿದೆ ಅದನ್ನ ಸದನದಲ್ಲೂ ಹೇಳಿದ್ದೀನಿ. ಹುಡುಗ ಬಂದಿದ್ದವನು 2 ಸರಿ ಬಂದಾಗ್ಲೂ ಅವನೇ ಕಾಮನ್. 2 ಸರಿ ಬಂದಾಗ ಹೆಣ್ಮಕ್ಳು ಬೇರ್ತಾರೆ. ಲಾಯರ್ ಟೈಪ್ ಅಂತ ಕೋಟ್ ಗಿಟ್ ಏನಿಲ್ಲ. ಅವರು ಎಲ್ಲ ಒಂದು ಜೀನ್ಸ್ ಒಂದು ಬ್ಲೂ ಇದ್ರದ್ದು ಟಾಪ್ ಎಲ್ಲ ಹಾಕೊಂಡಿದ್ರು. 2ನೇ ಸರಿ ಬಂದವರು ನಾನು ಹೈಕೋರ್ಟ್ ಲಾಯರ್ ಅಂತ ಹೇಳ್ಕೊಂಡಿದ್ರು. ತೋರ್ಸಿದ್ರೆ ಗುರ್ತಿಡ್ತೀನಿ, ಎಲ್ಲಿಗೆ ಹೋಗ್ತೀನಿ. ರಾಜಣ್ಣವ್ರಿಗೆ ಏನ್ ನ್ಯಾಯ ಒದಗಿಸ್ಕೊಡ್ಬೇಕು, ಪಕ್ಷಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು, ಯಾರು ತೊಂದರೆ ಆಗಿದೆ ಅವ್ರ ನ್ಯಾಯ ಒದಗಿಸ್ಕೊಡ್ಬೇಕು, ಎಲ್ಲರೂ ಕೂಡ ನ್ಯಾಯ ಒದಗಿಸ್ಕೊಡುವಂತ ಕೆಲಸ ನಮ್ಮ ಹೋಮ್ ಮಿನಿಸ್ಟರ್ ಮಾಡ್ತಾರೆ. ಮನವಿ ಪತ್ರದಲ್ಲಿ ಏನಿದೆ? ರಾಜಣ್ಣ ಒಳ್ಳೆಯವರು ಅಂತಾನೆ ನಾನು ಈಗಲೂ ಕನ್ಸಿಡರ್ ಮಾಡ್ತೀನಿ. ಬಟ್ ನೀವು ಒಳ್ಳೆಯವರು, ನೀವು ಶುದ್ಧರು, ನೀವು ಅಂತ ಕಚಡ ಕಂತ್ರಿ ಕೆಲಸಕ್ಕೆ ಕೈ ಹಾಕಿಲ್ಲ ಅಂತ ನಿಮ್ಮ ಮನೇಲಿರೋರು ನಿಮ್ಮನ್ನು ನಂಬಬೇಕು ಅನ್ನೋದಾದ್ರೆ ನಾವಲ್ಲ. ನಮ್ದು ಹಾಳಾಗೋಗ್ಲಿ, ನಮ್ಮನ್ನು ನೋಡಬೇಡಿ. ನಿಮ್ಮ ಮನೆಯಲ್ಲಿರೋರು ನಿಮ್ಮನ್ನು ನಂಬಬೇಕು ಅನ್ನೋದಾದ್ರೆ ನಾನು ನಂಬಿದ್ದೀನಿ ನೀವು ಶುದ್ಧಸ್ಥರು ಅಂತ. ಈ ವಿಚಾರದಲ್ಲಿ ದೂರು ಕೊಡಿ, ಆ ಧೈರ್ಯ ತೋರಿಸಿ. ಇಲ್ಲ ಅಂದರೆ ಹೌಸಲ್ಲಿ ಎದ್ದು ನಿಂತ್ಕೊಂಡು ಮಾತಾಡೋವಾಗ ಕತ್ತೆ ಕಾಯ್ತಾ ಇದ್ರಾ ಅಂತ ಕೇಳ್ತೀನಿ ನಾನು ನಿಮ್ಮನ್ನು. ಏನಂತ ಕೇಳಿ, ಅಥವಾ ನಿಮ್ಮ ಮನೆಯಲ್ಲಿರೋ ಹೆಂಗಸರು ಏನಂತ ಕೇಳಬೇಕು ನಿಮ್ಮ ಹತ್ರ ಪ್ರಶ್ನೆ? ಏನು ಕೇಳಬೇಕು ನಿಮ್ಮನ್ನು ಪ್ರಶ್ನೆ? ನಿಮ್ಮ ಮನೆಯಲ್ಲಿರೋ ಹೆಂಗಸರು ಅಲ್ಲಿ ಸದನದಲ್ಲಿ ಮಾತಾಡಿದಿರಲ್ಲ, ಹೋಗಿ ಬಿಸಾಕ್ರಿ ಒಂದು ದೂರ. ಅವ್ನು ಯಾವನವ್ನು ಕಚಡ ಹೆಡೆಮುರಿ ಕಟ್ಬಿಟ್ಟು ಹೇಳ್ಕೊಂಬಂದು ಬುರುಡೆ ಜಜ್ಜಿ ಬಿಡೋಣ ಅಂತ ಹೇಳಬೇಕಲ್ಲ. ಇಲ್ಲಿವರೆಗೂ ಬ್ಯುಸಿ ಇದ್ದೀನಿ ಅನ್ಕೊಂಡು ಓಡಾಡಿದ್ರು. ದಿಸ್ ಇಸ್ ದ ವೇ ಯು ಬಿಹೇವ್. ಸತತವಾಗಿ ನಡೀತಾ ಇದೆ ರಾಜಕಾರಣಿಗಳ ವಿಚಾರದಲ್ಲಿದ್ದು. ಒಬ್ಬನು ಪಾಠ ಕಲಿಯಲ್ಲ, ಮೇಲ್ನೋಟಕ್ಕೆ ಡ್ರಾಮಾ ಮಾಡ್ತಿರಲ್ಲ ನಕರಾಗಳು ತಂದು. ಯಾವ ಜಾತಕದಲ್ಲಿ ಯಾವ ಜನ್ಮದಲ್ಲಿ ಭಾರತದಲ್ಲಿ ರಾಜಕಾರಣಿಗಳು ಅಂತ ಹುಟ್ಟುತ್ತೀರೋ ನೀವೆಲ್ಲ?
ಅದು ಏನು ಅಂತ ಹುಟ್ಟಿಸ್ಬಿಟ್ಟು ಇದು ಯಾಕೆ ಜೀವನ ಮಾಡ್ತಿರೋ ನೀವೆಲ್ಲ ಲಜ್ಗೆಟ್ಟವ್ರು ತಂದು. ಮಾನ ಮರ್ಯಾದೆ ಬೇಡ. ರಾಜಣ್ಣ ಈಸ್ ಆನ್ಸರಬಲ್ ಮಾರಲಿ ಆ್ಯಂಡ್ ಎಥಿಕಲಿ, ನಾಟ್ ಟು ಪಬ್ಲಿಕ್, ಟು ಯುವರ್ ಓನ್ ಪೀಪಲ್ ಎಟ್ ಯುವರ್ ಹೋಮ್. ನಿಮ್ಮ ಮನೆ ಒಳಗಡೆ ಇರೋರ್ಗೆ ಉತ್ತರ ಕೊಡ್ರಿ, ನಮಗೆ ಕೊಡಬೇಡಿ. ಕೊಡ್ರಿ ದೂರನ. ಮರ್ಯಾದೆ ಅನ್ನೋದು ಇದ್ದರೆ ಇಲ್ಲದ್ರೆ ನಾನು ಅಂತ ಕಷಡ ಕೆಲಸ ಮಾಡಿಬಿಟ್ಟಿದ್ದೀನಿ, ಹೆದರ್ಕೊಂಡು ಕೊಡ್ತಾ ಇಲ್ಲ ಅಂತ ಹೇಳಿ, ಅದನ್ನಾರು ಹೇಳಿ. ನಿಮ್ಮ ಬಂಡತನಕ್ಕೆ ಉಗೇ ಅಂತ ಹೇಳೋಣ ಬೇಕಾರೆ. ಅದು ಮರ್ಯಾದೆ ಇಲ್ಲದ ಸಂಬಂಧಪಟ್ಟ ದೂರು ಕೊಡಬೇಕಂತೆ, ಪರಿಶೀಲಿಸಿದ ಗೃಹಪತ್ರ ಕೊಡಬಹುದಂತೆ, ವಿಚಾರಣೆ ನಡೆಸಿ ದಾಖಲಿಸ್ಬೋದು, FIR ಹಾಕ್ಬೋದು. ತನಿಖೆಗೆ ಆಗಲ್ಲ ಅಂತ ಪರಮೇಶ್ವರ್ದು. ಯಾಕಾಗಲ್ಲ? ನಿಮಗೆ ಕೊಟ್ಟಿರೋ ಮನವಿ ಪತ್ರನ ಫಾರ್ವರ್ಡ್ ಮಾಡಿರಿ. ಲೆಟ್ ದಿ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಬಿಗಿನ್. ಕ್ಲೋಸ್ ಮಾಡೋದಿದ್ರೆ ಮಾಡಿ, ಯಾವನು ಬೇಡ ಅಂದವನು. ದೂರ ಕೊಡದೆ ಯಾವ ಆಧಾರದ ಮೇಲೆ ಆಗುತ್ತೆ ಸರ್? ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಲಿ, ನೋಡೋಣ. ಮಿಸ್ ಮಾಡಿರಿ, ಅದೇನಾಗತ್ತೆ ನೋಡೋಣ. ದೂರು ಕೊಡದೇ ಇದ್ದರೆ ನನ್ನ ಪ್ರಕಾರದಲ್ಲಿ ರಾಜಣ್ಣ ಹನಿ ಟ್ರ್ಯಾಪ್ ಆಗಿದ್ದಾರೆ ಅಂತ ಹೇಳ್ತೀನಿ ನಾನು. ರಾಜಣ್ಣ ಹನಿ ಟ್ರ್ಯಾಪ್ ಆದ ಮೇಲೆ ಮುಚ್ಚಿಟ್ಟುಕೊಳ್ಳಲು ಮಾಡುತ್ತಿರುವ ಆಟಗಳಿದು ಅಂತ ಹೇಳ್ತೀನಿ ನಾನಾಗ. ನನಗೆ ಹೇಳಕ್ಕೆ ಇಂಟ್ರೆಸ್ಟ್ ಇಲ್ಲ, ಯಾಕೆಂದ್ರೆ ನನಗೆ ಅವ್ರು ಹಂಗೆ ಅಲ್ಲ ಅಂತ ನಂಗೆ ಗೊತ್ತು. ನನಗೆ ಆ ರೀತಿ ಮಾಡ್ಕೊಳ್ತಾ ಇದ್ದಾರೆ ಅವ್ರ ನಡವಳಿಕೆ ಅಂತ ಹೇಳ್ತೀನಿ. ದೂರನ್ನ ಕೊಟ್ಟು ತನಿಖೆ ಮಾಡಿಸದಿದ್ದರೆ ರಾಜಣ್ಣ ಈಸ್ ಎ ಕಲ್ಪ್ರಿಟ್. ಹಿ ಹಸ್ ಗಾನ್ ವಿತ್ ವಿಮೆನ್. ಅದನ್ನು ಔಸಿಟ್ಕೊಳ್ಳಕ್ಕೆ ಡ್ರಾಮಾ ಕ್ರಿಯೇಟ್ ಮಾಡ್ತಿದ್ದಾರೆ, ತಪ್ಪಿಸ್ಕೊಳ್ಳಕ್ಕೆ, ಸಮಾಜದಲ್ಲಿ ನಾನು ತುಂಬ ಒಳ್ಳೆಯವನು ಅಂತ ಸೋಗು ಹಾಕಲಿಕ್ಕೆ ಅಂತ ಹೇಳ್ತೀನಿ. ಅದಲ್ಲ ಅನ್ನೋದನ್ನು ದೂರು ಕೊಡಬೇಕು. ಇದರ ಮೀರಿದಂತಹ ಆತ್ಮಸಾಕ್ಷಿ ಪ್ರಶ್ನೆ ಬಂದರೆ ನಿಮ್ಮ ಮನೆಯವ್ರಗಳ ಮಕ ನೋಡ್ಕೊಂಡು ನೀವು ತೀರ್ಮಾನ ಮಾಡಿ, ನಮ್ಮ ಮುಖ ಬೇಡ. ಎಸ್ ಸರ್, ಪುರಾವೆಗಳಿದೆ ಅಂತಾರೆ, ಈಗ ದಾಖಲೆಗಳೇ ಇಲ್ಲ, ನಾನು ಏನ್ ಕೊಡ್ಲಿ ಅಂತ ಅಸಹಾಯಕ. ಅವ್ರ ಮನೆಯಲ್ಲಿ CCTV ಇಲ್ವಂತೆ. ಸರ್ಕಾರಿ ಪೊಲೀಸ್ನವರು ರೋಡಲ್ಲಿ 2 ವೀಲರ್ 4 ವೀಲರ್ ಕಾರ್ ಫೋಟೋ ಹಿಡಿಯಕ್ಕೆ CCTV ಹಾಕ್ತೀರಿ. ಹದ್ದಿನ ಕಣ್ಣು ಸರ್. ಹಿಂಗೆ ಮಂತ್ರಿ ಮನೆಯಲ್ಲಿ ಇಲ್ಲವಂತೆ. ಆಹಾ ಆಹಾ, ಏನು ಘನಂದಾರಿ ರಾಜ್ಯ ಸರ್ಕಾರ ಇದು. ನೀವು ರಕ್ಷಣೆ ಕೊಡ್ತೀರಿ, ಓಕೆ. ಬೇರೆ ಮಂತ್ರಿ ಮನೇಲಿ ಇದೆಯಂತೆ, ಈ ಮಂತ್ರಿ ಮನೆಗೆ ಮಾತ್ರ ಇಲ್ವಂತೆ. ಯಾಕಪ್ಪ? ಅವ್ರ ಮಗ ಹೇಳ್ತಾರೆ ಸರ್, ಒಂದ್ಸರಿ ಬಂದು ಹೋಗಿದ್ದು ಅಸ್ಪಷ್ಟವಾಗಿ ಕಾಣಿಸುತ್ತೆ ಅಂತ. ಇನ್ನು ಇವ್ರು ಹೇಳ್ತಾರೆ CCTVನೇ ಇರ್ಲಿಲ್ಲ ಅಂತ. ಅವ್ರ ಹೇಳಿಕೆಯಲ್ಲಿ ಒಂದು ಗೊಂದಲ ಇದೆ ಸರ್. ಯಾವ್ದಾದ್ರು ಹಳೇದೊಂದು 6 ತಿಂಗಳದಿಂದ ವಿಜುವಲ್ಸ್ ತೆಗಿಯಕ್ಕೆ ಹೇಳಿದ್ದೀನಿ. ಅದ್ರಲ್ಲಿ CCTV ಕ್ಯಾಮ್ರಾಗಳ ಮನೆಯಲ್ಲಿ ಇದೆಯಾ ಇಲ್ವಾ ನೋಡೋಣ ಅಂತ. ಈಗ ಹೋಗಿದ್ಯಾ? ಈಗ ತೆಗೆದಿದ್ದೀರ. ಅದಕ್ಕೆ ಹೇಳ್ತಿರೋದು, ರಾಜಣ್ಣ ನಿಮ್ಮ ನಡವಳಿಕೆ ಎಲ್ಲವೂ ನಿಮ್ಮ ಮೇಲೆಯೇ ಅನುಮಾನ ಬರುವಂತೆ ಕಾಣಿಸ್ತಾ ಇದೆ. ಅದಲ್ಲ ಅಂತ ನನಗೆ ಗೊತ್ತಿದೆ. ಬಿಕಾಸ್ ನೀವು ನ್ಯಾಯವಂತರು, ಧೈರ್ಯವಂತರು, ನೇರವಂತರು. ಮಾಡ್ದವ್ರ ಮುಖವಾಡನ್ ಕಳಿಸ್ಬೇಕು. ನಿಮ್ಗೆ ಆ ಶಕ್ತಿ ಇದೆ, ಕಳಿಸ್ರಿ. ಸಿಕ್ಕ ಅವಕಾಶ ಯೂಸ್ ಮಾಡ್ತಾರೆ ಮತ್ತೆ ಕಳಿಸ್ಬೇಕು ತಾನೆ. ಎಸ್. ಇನ್ನು ದೇಶಾದ್ಯಂತ ಮನೆಗಳಿಗೆ ಸ್ಮಾರ್ಟ್ ಮೀಟರ್ ಕಡ್ಡಾಯ ಮಾಡಿರೋ ಬೆನ್ನಲ್ಲೇ ಜಡ್ಜಿಗಳ ಹೆಸರು ಬೇರೆ ಹೇಳಿದ್ದಾರೆ. ಜಡ್ಜಿಗಳದ್ದೆಲ್ಲ ಪ್ರಸ್ತಾಪ ಮಾಡ್ಬಿಟ್ಟಿದ್ದೀರಿ. ಕೋರ್ಟ್ಗಳೇನಾದ್ರು ತೀರ್ಮಾನ ಮಾಡ್ಬೇಕು ಇದನ್ನ. ನಾನು ಮಾತಾಡಿಲ್ಲ ಅಂತಾರೆ ಸರ್, ಬಟ್ ಸದನದಲ್ಲಿ ಅವ್ರು ಮಾತಾಡಿದ್ದಾರೆ. ಯಾವ್ದು ವಿಡಿಯೋ ಇಲ್ವಾ ಇಲ್ಲಿ? ಇದೆ. ನೀವು ಮಾತಾಡಿಲ್ಲ ಅಂತಂದು ಬಿಟ್ರೆ ಅದೇ ನೀವು ಟಾಯ್ಲೆಟ್ ಅಲ್ಲಿ ಕೂತ್ಕೊಂಡು ಮಾತಾಡಿದ್ದೀರಾ? ಇದೆ ವಿಡಿಯೋ. ಸುಮ್ಮನೆ ಕೋಪ ಬರ್ಸ್ಬೇಡಿ ನನಗೆ. ನೀವು ಟಾಯ್ಲೆಟ್ ಅಲ್ಲಿ ಕೂತ್ಕೊಂಡು ಹಾಡು ಹೇಳ್ತಾರಲ್ಲ ಆ ಟೈಪು. ಬಾತ್ರೂಮ್ ಅಲ್ಲಿ ಏನಾದ್ರು ಹೇಳ್ಕೊಂಡಿದ್ದೀರಾ? ರೆಕಾರ್ಡ್ ಆಗಿಲ್ಲ ಅನ್ನಕ್ಕೆ. ಎಸ್. ಇನ್ನು ದೇಶಾದ್ಯಂತ ಮನೆಗಳಿಗೆ ಸ್ಮಾರ್ಟ್ ಮೀಟರ್ ಕಡ್ಡಾಯ ಮಾಡಿರೋ ಬೆನ್ನಲ್ಲೇ ರಾಜ್ಯದಲ್ಲೂ ಅನುಷ್ಠಾನಕ್ಕೆ ಇಂಧನ ಇಲಾಖೆ ಮುಂದಾಗಿದೆ. ಇದರ ವಿರುದ್ಧ ತೀವ್ರ ಟೀಕೆಗೂ ಗುರಿಯಾಗಿದೆ. ಟೆಂಡರ್ ಅನ್ನ ಬೆಸ್ಕಾಂ ಸೇರಿ ಎಲ್ಲ ಎಸ್ಕಾಂಗಳ ಸ್ಮಾರ್ಟ್ ಮೀಟರ್ ಖರೀದಿ ಟೆಂಡರ್ನಲ್ಲಿ 15,568 ಕೋಟಿ ಮೊತ್ತದ ಹಗರಣ ಆಗಿದೆ ಅನ್ನೋದು ಬಿಜೆಪಿಯ ಆರೋಪ. ಮೊದಲು ವಿದ್ಯುತ್ ಫೀಡರ್ಗಳಲ್ಲಿ, ಟ್ರಾನ್ಸ್ಫಾರ್ಮರ್ಗಳಲ್ಲಿ ಅಳವಡಿಸಿ ಆ ನಂತರ ಹಳೆಯ ಗ್ರಾಹಕರ ಮನೆಗಳಿಗೆ ಅಳವಡಿಕೆ ಮಾಡಬೇಕು. ಇದಾದ ನಂತರ ಹೊಸ ಗ್ರಾಹಕರಿಗೆ ಅಳವಡಿಸಬೇಕು. ಈ ಹಂತವನ್ನು ಅನುಸರಿಸಿಲ್ಲ ಅನ್ನೋದು ಅವರ ಆರೋಪವಾಗಿದೆ. ಇದಕ್ಕೊಂದಷ್ಟು ಆರೋಪದ ಪಟ್ಟಿಯನ್ನು ಕೂಡ ಅವರು ಬಿಡುಗಡೆ ಮಾಡಿದ್ದಾರೆ. ಇದೊಂದು ಬಿಗ್ಗೆಸ್ಟ್ ಸ್ಕ್ಯಾಮ್ ಇನ್ ಎಸ್ಕಾಂ ನಲ್ಲಿ ಸ್ಮಾರ್ಟ್ ಮೀಟರ್ ಟೆಂಡರ್ ವತಿಯಲ್ಲಿ 15,568 ಒಂದು ಅಂದಾಜಲ್ಲಿ ಹೇಳಿರುವಂತದ್ದು. ಬಹಳ ಸ್ಪಷ್ಟವಾಗಿ ಹೇಳಬೇಕು ಅಂದ್ರೆ KTTP ಆಕ್ಟ್ ಅನ್ನ ಎಲ್ಲ ಹಂತದಲ್ಲೂ ಉಲ್ಲಂಘನೆ ಮಾಡಿದ್ದಾರೆ. ಟೆಂಡರ್ ವ್ಯಾಲ್ಯೂ ಎಷ್ಟಕ್ಕೆ ಇರಬೇಕು ಅಂದ್ರೆ 10 ಕೋಟಿ ಒಳಗಡೆ ಇರಬೇಕು. ಇಂಟರ್ನ್ಯಾಷನಲ್ ಬಿಡ್ಡಿಂಗ್ ಗ್ಲೋಬಲ್ ಟೆಂಡರ್ ಮಾಡಬೇಕು. ಇದು ಗ್ಲೋಬಲ್ ಟೆಂಡರ್ನೇ ಮಾಡಿಲ್ಲ. ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ನ ಬಹಳ ಸ್ಪಷ್ಟವಾಗಿ ತಿಳಿಸುವಂತ ಪ್ರಯತ್ನ ಮಾಡಿದೀವಿ. ಸರ್ಕಾರ ಎಚ್ಚೆತ್ತುಕೊಂಡು ತಕ್ಷಣ ಕ್ರಮ ವಹಿಸುವಂತದ್ದು ಮಾಡಿ. ಕ್ರಮ ವಹಿಸಲಿಲ್ಲ ಅಂದ್ರೆ ಮುಂದಿನ ಹೆಜ್ಜೆ ಏನು ಅಂತ ನಾವು ಹೇಗೆ ಹೀಟ್ ಕೊಡಬಹುದು. ಜಾರ್ಜ್ ಅವರು ಒಳ್ಳೆ ಸಚಿವರೇ. ಹಿಂದೆ ಒಂದ್ಸರಿ ಒಂದ್ ಕೇಸಲ್ಲಿ ಪಾಪ ರಾಜೀನಾಮೆ ಕೊಟ್ಟರು. ಇನ್ನೊಂದ್ಸರಿ ರಾಜೀನಾಮೆ ಕೊಡೋದು ಬೇಡ ಅನ್ನೋದು ನಮ್ಮ ಅಭಿಪ್ರಾಯ. ಭೇದ ದಂಡಕ್ಕೆ ನೆಕ್ಸ್ಟ್ ಹೋಗೇ ಹೋಗ್ತೀವಿ. ಯಾಕಂದ್ರೆ ಬಿಡೋದಿಲ್ಲ. ಇದು ಲೋಕಾಯುಕ್ತಕ್ಕೆ ಹೋಗ್ತೀವೋ ಇಲ್ಲ ನಾವು ಕೋರ್ಟ್ಗೆ PA ಹೋಗ್ತೀವೋ ಅದಕ್ಕೆ ಬಟ್ ತಾರ್ಕಿಕ ಅಂತಿಕಂತೂ ಮುಡಿಸ್ತೀವಿ.
ಏನು ವಿವಾದ ಅವ್ರ ಆರೋಪ ಏನು ನೋಡೋಣ ಸರ್. ಆ? ಅವ್ರ ಆರೋಪ ಇದೆ ಸರ್ ಬಿಜೆಪಿ ಅವ್ರದ್ದೇನೇನು. ಅದೇ ರಾಜ್ಯದ ಅತಿ ದೊಡ್ಡ ಹಗರಣ 15,000 ಕೋಟಿ. ಗುಡ್. ಗ್ರಾಹಕರು ಕಡ್ಡಾಯ ಮಾಡಂಗಿಲ್ಲ, ತಾತ್ಕಾಲಿಕ ಸ್ಮಾರ್ಟ್ ಮೀಟರ್ ಖರೀದಿ ಕಾಯ್ದೆ ಉಲ್ಲಂಘನೆ. ಬಿಡ್ ಸಾಮರ್ಥ್ಯ ಇಲ್ಲದ ರಾಜಶ್ರೀ ಕಂಪನಿಗೆ ಟೆಂಡರ್. ಯಾರದ್ದಿದು ರಾಜಶ್ರೀ ಕಂಪನಿ? ಒಂದು ಸ್ವಲ್ಪ ಅದನ್ನ ಯಾರು ಒಂಚೂರು ಇನ್ವೆಸ್ಟಿಗೇಟ್ ಮಾಡಿ ಹೇಳಿಪ್ಪ, ನಂಗೆ ಗೊತ್ತಿದೆ, ನೀವು ಹೇಳಿದ್ರೆ ಚೆನ್ನಾಗಿರುತ್ತೆ. ಯಾರದ್ದದು? ಯಾವ್ಯಾವ ರಾಜಕಾರಣಿಗಳು ಅಧಿಕಾರಿಗಳ ಆಸಕ್ತಿ ಇದೆ ಈ ಕಂಪನಿನಲ್ಲಿ ಒಂಚೂರು ಅದನ್ನು ಹೇಳಿ ಸ್ಟೋರಿಗಳನ್ನು. 6,800 ಕೋಟಿ ಅವ್ರಿಗೆ ಇದಿರಬೇಕು ಅನ್ನೋದಾದಾಗ 400 ಕೋಟಿ ಇದ್ರೂ ಅವ್ರ ಕೆಪಾಸಿಟಿ ಮೊಬಿಲೈಸೇಷನಲ್ಲಿ ಹೆಂಗೆ ಕೊಟ್ರಿ ಅಂತ ಕೇಳಿದ್ರೆ ಏನು ಉತ್ತರ ಅದಕ್ಕೆ? ನೆಕ್ಸ್ಟ್ ಹೇಳ್ತಾರೊಬ್ಬ ಆಫೀಸರು, ಎಲ್ಲ ಸರಿ ಇದೆಯಲ್ಲ, ಗ್ರಾಹಕರಿಗೆ ಅನುಕೂಲ ಇದರಿಂದ. ಭಾಳ ಇದೆಯಲ್ಲ, ಭಾಳ ಚೆನ್ನಾಗಿದೆಯಲ್ಲ. ಇಂಧನ ಮಿಸ್ಟರ್ ಉಳಿಯುತ್ತೆ. ಪಂಕಜ್ ಕುಮಾರ್ ಪಾಂಡೆ, ಐ ರಿಪೀಟ್, ಪ್ರಿಪೇರ್ ಫಾರ್ ಎ ಬ್ಯಾಟಲ್. ಐ ರಿಪೀಟ್, ನಿಮ್ಮನ್ನು ಸೇರ್ಸೆ ಪಾರ್ಟಿ ಮಾಡೋದು ಇದರಲ್ಲಿ ಈ ಸರಿ ಮಾತ್ರ. ಹೌದು. ಐ ರಿಪೀಟ್, ಯು ವಿಲ್ ಫೇಸ್ ದಿಸ್. ಹೇಳ್ತೀನಿ ಯಾಕೆ ಅಂತ ಹೇಳ್ತೀನಿ ಆಮೇಲೆ ಇನ್ನೊಂದು ದಿನ, ಈಗಲೇ ಹೇಳಲ್ಲ ಆಯ್ತಲ್ಲ. ಈಗ ಇದರಲ್ಲಿ ಆರೋಪ ಬಂದ ತಕ್ಷಣ ಪಂಕಜ್ ಕುಮಾರ್ ಪಾಂಡೆ ಅನ್ನೋರು KPTCL ಇದಂತೆ MD ಅಂತೆ, ಗ್ರಾಹಕರಿಗೆ ಹೊರೆ ಆಗಲ್ಲ. ನೀವು ಯಾರ್ರಿ ತೀರ್ಮಾನ ಮಾಡೋಕ್ಕೆ? ಬಾಯಿ ಮುಚ್ಕೊಂಡು ಕೂತ್ಕೊಳ್ರಿ, ಕಂಡಿದ್ದೀನಿ. IAS ಅಂತ ಆಗ್ಬಿಟ್ರಿ ಅಂತ ತಕ್ಷಣ ಬಂದ್ಬಿಟ್ಟು ನಮ್ಮಲ್ಲಿ ಬುಧವಾರ ಹೇಳಕ್ಕೆ ಬರಬೇಡಿ. ಇಲ್ಲಿ ಆಗಿರೋ ಹೊರೆಗಳೇ ಸಾಕು ನಮಗೆ. ಪೋಸ್ಟ್ ಪೇಯ್ಡ್ ಅಥವಾ ಪ್ರೀಪೇಯ್ಡ್ ರೀಚಾರ್ಜ್ ಆಗೋದ್ರಿಂದ ಎಷ್ಟು ಬೇಕೋ ಅಷ್ಟು ಆಗೋದು. ಓಹೋ, 2 + 2 4. ಏನೇನು ನಮ್ಮ ಟೀಚರ್ರಾ? ಹೌದು, ಸುಮ್ಮನೆ ಸಂಬಳ ತಿನ್ಕೊಂಡು ಇರಬೇಕು. ಪೋಸ್ಟ್ ಪೇಯ್ಡ್ ಪ್ರೀಪೇಯ್ಡ್ ನಮಗೆ ಗೊತ್ತಿಲ್ವಾ ಹಂಗಂದ್ರೆ ಏನು ಅಂತ? ಅಲ್ಲ, ಮೊಬೈಲ್ ಹ್ಯಾಂಡಲ್ ಮಾಡೋರು ಗೊತ್ತಿಲ್ವಾ? ಬರ್ಸೋದ್ ಬೇರೆ. ಪೋಸ್ಟ್ ಪೇಯ್ಡ್ ಅಂದ್ರೇನು ಪ್ರೀಪೇಯ್ಡ್ ಅಂದ್ರೇನು ಅಂತ ನಮ್ಗೆ ಗೊತ್ತಿಲ್ವಾ? ನಮಗೆ ಅದು ನಿಮ್ಮ ಬಾಯಿಂದ ಕೇಳಿಸ್ಕೋಬೇಕಾ ನಾವು ಇಲ್ಲಿ ಬಂದು? ಏಯ್ ಯಾರೇ ಅಂತ ಇದನ್ನೆಲ್ಲ ಕರ್ಕೊಂಬಂದವರು ದೊಡ್ಡ ಮನುಷ್ಯರನ್ನ. ಫೇಸ್ ಇಟ್, ಯು ಆ್ಯಂಡ್ ಯುವರ್ ಸ್ಟಾಫ್ ವಿಲ್ ಹ್ಯಾವ್ ಟು ಫೇಸ್ ದಿಸ್. ಇದರಿಂದ ಗ್ರಾಹಕರಿಗೆ ಹಣ ಉಳಿತಾಯದ ಜೊತೆಗೆ ಇಂಧನ ಉಳಿತಾಯ ಆಗುತ್ತೆ. ಯಾರಪ್ಪ ಪ್ರಭೂತಿ ನಿನಗೆ ಹೇಳಿದ್ದು ಹಣ ಉಳಿತಾಯ ಆಗುತ್ತೆ ಅಂತ? ಹೇಗೆ ಉಳಿತಾಯ ಆಗುತ್ತೆ ನಿಮ್ಮ ಪ್ರಕಾರ? ಪೋಸ್ಟ್ ಪೇಯ್ಡು ಪ್ರೀಪೇಡಲ್ಲಿ ಕಾಡಿಸ್ಬಿಡುತ್ತೆ, ಕಡಿಮೆ ಮಾಡ್ಕೊಂಡ್ಬಿಡ್ತಾರೆ ಅಂತ. ಬಳಕೆನೇ ಕಡಿಮೆ ಮಾಡಿ. ಈಗಲೂ ನಮ್ಮ ಜನ ಉಳಿಸ್ಬೇಕು ಅಂದವರು ಬಚ್ಚಲ ಮನೆಗೆ ಹೋಗೋವಾಗ ಲೈಟ್ ಹಾಕೊಂಡು ಟಕ್ಕಂತ ಆಫ್ ಮಾಡಿ ಬರೋರೆ. ಹೌದು. ಆ ದಿಮಾಕ್ ಇಲ್ದಿದ್ದವ್ರು ಆಗ್ಲೂ ನೋಡಲ್ಲ, ಈಗಲೂ ನೋಡಲ್ಲ. ಈಗಲೂ ಪೋಸ್ಟ್ ಪೇಯ್ಡ್ ಪ್ರೀಪೇಯ್ಡ್ ಮೊಬೈಲಲ್ಲಿದೆ. ಕೆಲವ್ರಿಗೆ 6,000 5,000 ಬಿಲ್ ಬರಲ್ವಾ ಅವ್ರಿಗೆ? ಯೂಸ್ ಮಾಡ ತಾಕತ್ತಿದೆ ಕೊಟ್ಕೋತಾರೆ. ಇದು ಅಷ್ಟೇ. ಈ ಬುರುಡೆ ನಿಲ್ಲಿಸ್ಬಿಡಿ. ಅದೇ ಹೇಸ್ಗೆ ತಿನ್ನೋ ಜನ ಇದಾರಲ್ಲ, ಪಾಂಡೆ ಅಲ್ಲ, ಟೈಪ್ ಜನ ಇದಾರಲ್ಲಪ್ಪ, ಹೇಸ್ಗೆ ತಿನ್ನೋ ಜನ, ಅವ್ರಿಗೇನು ಹೋಗ್ಬೇಕ್ರಿ? ಎಷ್ಟು ಹುರ್ಕೊಂಡ್ರೆ ಅಷ್ಟು ಹುರ್ಕೊಳತ್ತೆ, ಬಿಸಾಕ್ತಾರೆ ತಿಂಗಳಿಗೆ ಒಂದು ಸರ್ತಿ. ನಮಗೆ ಒಂದು ಪಾಠ ಹೇಳ್ತೀರೇನ್ರಿ ಇಂಧನ ಉಳಿಯುತ್ತೆ ಅಂತ? ಮಿಸ್ಟರ್, ಫಸ್ಟು T&D ಲಾಸ್ ನಿಲ್ಲಿಸ್ರಿ, ಟ್ರಾನ್ಸ್ಮಿಷನ್ ಡಿಸ್ಟ್ರಿಬ್ಯೂಷನ್ ಲಾಸ್ ನಿಲ್ಲಿಸ್ರಿ, ಇಂಧನ ಉಳಿಸೋಣ. ಪ್ರೊಡ್ಯೂಸ್ ಮಾಡಿದ್ದ ಇಂಧನನ ವೇಸ್ಟ್ ಮಾಡೋದಕ್ಕೆ T&D ಲಾಸಲ್ಲಿ ನಮ್ಗೆ ರಿಪೇರಿ ಮಾಡ್ಕೊಳಕ್ಕಾಗದೇ ಇದ್ದವರು ಇಲ್ಲಿ ಬಂದು ಇಂಧನ ಉಳಿಸ್ತೀಯನಪ್ಪ? ಏನ್ ಮಾತು? ಏನು ಮೇಲಿಂದ ಕರ್ಕೊಂಬಂದ್ಬಿಟ್ಟಿದ್ದು ಬ್ರಹ್ಮ, ಇಲ್ಲಿ ಇಂಧನ ಉಳಿಸ್ತಾರಂತೆ ನಿಮ್ಮ ತಲೆ. ಇನ್ನು ಸ್ಮಾರ್ಟ್ ಮೀಟರ್ಗೆ ಗ್ರಾಹಕರಿಗೆ ಹೊರ ಆಗತ್ತಾ ಅಂದರೆ ಈಗ ಬನ್ನಿ. ಸಿಂಗಲ್ ಫೇಸ್ ಸ್ಮಾರ್ಟ್ ಮೀಟರ್ಗೆ 4,990 5,000 ರೂಪಾಯಿ, 3 ಫೇಸ್ದಕ್ಕೆ 8,800 ರೂಪಾಯಿ, ಅಂದರೆ ಹೆಚ್ಚು ಕಡಿಮೆ 9,000 ರೂಪಾಯಿ. ಹೊರಗಡೆ ರಾಜ್ಯದಲ್ಲಿ ಎಷ್ಟಿದೆ ಇದಕ್ಕೆ? ಯಾಕೆ ನಮ್ಮ ರಾಜ್ಯದಕ್ಕೂ ಆ ರಾಜ್ಯದಕ್ಕೂ ವ್ಯತ್ಯಾಸ ಬರ್ತಾ ಇದೆ? ಮೀಟರ್ ಇಸ್ ಎ ಮೀಟರ್. ಹೌದು, ಇಷ್ಟು ಡಿಫ್ರೆನ್ಸ್. ಮೀಟರ್ ಇಸ್ ಎ ಮೀಟರ್. ಅಬ್ಬಬ್ಬಾ ಅಂತಂದ್ರೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಒಂದು ಆ್ಯಡ್ ಆಗಬೇಕು. ಹೌದು. ಮ್ಯಾನುಫ್ಯಾಕ್ಚರಿಂಗ್ ಪಾಯಿಂಟಲ್ಲಿ ಅಪ್ಪಿ ಏನಾರು ಇದ್ದರೆ ಟ್ಯಾಕ್ಸೇಷನ್ ಇಸ್ ಸೇಮ್, GST. ಯಾಕೆ ವ್ಯತ್ಯಾಸ ಬರ್ತಾ ಇದೆ? ಮಾರಿ ಹಬ್ಬ ಕಾಯಬೇಕು ನಿಮ್ಗಳಿಗೆಲ್ಲ ಹೇಳ್ತೀನಿ. ನಿಮ್ಮನ್ನು ಬಿಟ್ಟೆ ಈ ಪರಿಸ್ಥಿತಿಗೆ ಬಂದಿರೋದು. ಈ ಸರಿ ಹಾಗಾಗಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು. ಬೇರೆ ದರ ಏರಿಕೆ ಮಾಡುವಾಗ ಬೇರೆ ರಾಜ್ಯ ಕಂಪೇರ್ ಮಾಡ್ತಾರೆ, ಇದ್ರಲ್ಲಿ ಮಾತ್ರ ಈಗ ಎಕ್ಸಾಕ್ಟ್ಲಿ, ಯು ಆರ್ ರೈಟ್. ರೇಪಲ್ಲಿ ಬಿಹಾರ್ಗಿಂತ ಕಡಿಮೆ ಇದೆ ನಮ್ಮಲ್ಲಿ ರೇಪ್. ಹೌದು, ಕ್ರೈಮ್ ರೇಟ್. ಇದು ಡಕಾಯಿಟಿ, ಅದು ಉತ್ತರ ಪ್ರದೇಶಕ್ಕಿಂತ ಕಡಿಮೆ ಇದೆ ನಮ್ಮಲ್ಲಿ. ಈ ಡಕಾಯಿಟಿ, ಯು ಆರ್ ನಥಿಂಗ್ ಬಟ್ ಡಕಾಯಿಟ್ಸ್. ಇನ್ನೆಲ್ಲ ಇದ್ರ ಫಾರಮಲ್ಲಿ ರೆಗ್ಯುಲರ್ ಕ್ರಿಮಿನಲ್ ಡಕಾಯಿಟ್ಸ್ ಅಲ್ಲ ಹೇಳ್ತಿರೋದು. ಜನರನ್ನು ಯಾಮರ್ಸೋದ್ರಲ್ಲಿ 75 118 ರೂಪಾಯಿನ ನಿರ್ವಹಣೆ ಶುಲ್ಕ ಕಟ್ಟಬೇಕು ನೀವೆಲ್ಲ. ಇನ್ಮೇಲಿಂದ ಮೇಂಟೆನೆನ್ಸ್ ಕಾಸ್ಟ್ ಕಟ್ಟಬೇಕು. ಅದನ್ನ ಯಾಕೆ ಕಟ್ಟಬೇಕು ಸರ್? ಕೆಲವು ಕಡೆಯಲ್ಲಿ ಇಲ್ವಂತೆ, ಅದು ಎಲ್ಲಿ ಅಂತ ಪಟ್ಟಿ ತಗೊಳ್ಳಿ ಕೇಳಿದ್ದೀನಿ ನಾನು. ಹಾಂ, ಕೇಳಿ ತರಿಸಿ ಹಾಂ, ಲೆಕ್ಕ ಹಾಕಿದ್ರೆ ಅದಷ್ಟು ಕಟ್ಟಬೇಕು. ಆ ದುಡ್ಡಾರು ಹಾಳಾಗೋಗ್ಲಿಂದ ಬೇರೆ ರಾಜ್ಯಕ್ಕೆ ಸಮಾನ ಅಲ್ಲ. ಹೌದು. ಅಲ್ಲಿ ಬೇರೆ ರಾಜ್ಯದಲ್ಲಿ ಬೇರೆಂತೆ ಏನು ಆ ರಾಜ್ಯದಲ್ಲಿ ಕಬ್ಬಿಣದ್ದು ಸ್ಕ್ರೂ ಡ್ರೈವರಲ್ಲಿ ತಿರುಗಿಸ್ತಾನೆ ಮೇಂಟೆನೆನ್ಸಲ್ಲಿ, ಅಥವಾ ಸಾಫ್ಟ್ವೇರ್ ಮಾಡುವಾಗ ಹಳೇ ಲ್ಯಾಪ್ಟಾಪಲ್ಲಿ ಮಾಡ್ತಾನೆ ವರ್ಕು. ನಮ್ಮ ರಾಜ್ಯದಲ್ಲಿ ಹೊಸ ಲ್ಯಾಪ್ಟಾಪಲ್ಲಿ ಮತ್ತು ಬೆಳ್ಳಿ ಸ್ಕ್ರೂ ಡ್ರೈವರಲ್ಲಿ ಮಾಡ್ತಾನೆ ಕೆಲಸ. ಯಾಕಪ್ಪ ಮೇಂಟೆನೆನ್ಸ್ ಚಾರ್ಜ್ ವೇರಿ ಆಗಬೇಕು? ರಾಜಶ್ರೀ ಕಂಪನಿ ಯಾಕೆ ಅಂತ ಯಾರು ಒಬ್ರು, ನಾನು ರಾಜಶ್ರೀ ಕಂಪನಿ ಕೇಳಕ್ಕೆ ಬರಲ್ಲ, ನಾನು ಯಾರು ಅವ್ರನ್ನ ಕೇಳಕ್ಕೆ? ನೀವು ಉತ್ತರ ಕೊಡಬೇಕು, ಯಾರಿದ್ರಿಂದ ಇರೋರು ಅನ್ನೋದು. ಇದಕ್ಕೆ
ಟ್ರ್ಯಾಪ್ ಆಗಬೇಕು, ಹನಿ ಅಲ್ಲ, ಮೀಟರ್ ಟ್ರ್ಯಾಪ್ ಆಗಬೇಕಿತ್ತು. ಇದಕ್ಕೆ ಕಚಡಗಳು ಸಿಗಾಕೋಬೇಕಾಗಿತ್ತು. ವಿಡಿಯೋಲಿ ಸಿಗಾಕೊಂಡಿದ್ದಾರೆ. ಓಕೆ, ಆಮೇಲೆ ಬರುತ್ತೆ ಮಾರಿ ಹಬ್ಬ, ಕಾದಿದೆ ನಿಮಗೆ. ಆಲ್ ರೈಟ್. ಆಮೇಲೆ ರೀಚಾರ್ಜ್ ಮಿನಿಮಮ್ ಬ್ಯಾಲೆನ್ಸ್ ₹100 ಇರಬೇಕು. ದಟ್ಸ್ ಓಕೆ, ಆಲ್ ರೈಟ್. ಅದೇನೋ ಒಂದಿರುತ್ತೆ ರೂಲಲ್ಲಿ, ಪರವಾಗಿಲ್ಲ. ರೀಚಾರ್ಜ್ ಮಾಡಿಸ್ತಿದ್ರೆ ವಿದ್ಯುತ್ ಸಂಪರ್ಕ ಕಡಿತ ಅಂತ. ಅಯ್ಯೋ ಮುದ್ದು ಪಾಪು MD. ಬೇರೆ ಕಡೆಗಳಲ್ಲಿ ಬಿಲ್ಲೇ ಕಟ್ಟಿರಲ್ಲ, ರಾಜ್ಯ ಸರ್ಕಾರದ ಇಲಾಖೆಗಳ ಕಾಸು ಕಟ್ಟಿ ಇಲ್ವಲ್ಲ, ಹೌದು. ಏನ್ ತಿಂತಾ ಇದ್ದೀರ್ರಿ ಎಲ್ಲರೂ ನೀವು? ಎಷ್ಟು ಕಡೆಯಲ್ಲಿ ಕಟ್ ಅನ್ನ ತಿಂತೀರಾ? ಏನ್ ತಿಂತೀರಾ ಹಂಗಾರೆ ನೀವು? ಬರೀ ಜನಕ್ಕೆ ಮಾತ್ರ ಬಂದು ಹೇಳ್ತಾ ಇದ್ದೀರಲ್ಲ, ಏನ್ ತಿಂತೀರಿ ಹಂಗಾರೆ ನೀವು ಬೆಳಗ್ಗೆ ಎದ್ದು? ಅವ್ರದ್ದು ಯಾಕೆ ಕಟ್ ಮಾಡಿಲ್ಲ? ಜನಕ್ಕೆ ಮಾತ್ರ. ಜನಕ್ಕೆ ಮಾತ್ರ ಅವ್ರದ್ದು ಯಾಕೆ ಕಟ್ ಮಾಡಿಲ್ಲ? ಕರ್ನಾಟಕ ಹೇಗಾಗೋಗಿದೆ ಅಂದರೆ, ಸರ್, ಔಸ್ಕೊಂಡು ಹೇಸಿಗೆ ತಿಂತಿದ್ದವರೆಲ್ಲ ಬಹಿರಂಗವಾಗಿ ಪ್ಲೇಟ್ಗೆ ಹಾಕೊಂಡು ಹೇಸಿಗೆ ತಿನ್ನೋ ಲೆವೆಲ್ಗೆ ಬಂದುಬಿಟ್ಟಿದ್ದೀರಿ. ಇನ್ನೇನಾಗತ್ತೆ ಹೇಳಿ? ದಿ ಮೋಸ್ಟ್ ಕರಪ್ಟ್ ಕಚಡ ಸ್ಟೇಟ್ ಅಂತ ಯಾವ್ದಾದ್ರು ಇದ್ರೆ ಕರ್ನಾಟಕನೇ. ಬೇರೆ ರಾಜ್ಯದಲ್ಲಿ ತಿಂತಾರಂತೆ, ಕೆಲಸನೂ ಮಾಡ್ತಾರಂತೆ. ಸ್ವಲ್ಪ ಹಾಗಾದ್ರೆ ಸಮಾಧಾನ ಇರುತ್ತೆ. ಉತ್ತರ ಕೊಡಿ ಇದಕ್ಕೆಲ್ಲ. ಜನರಿಗೆ ಒಂದೊಂದಾಗಿ ಬರುತ್ತೆ, ಆಮೇಲೆ ಮಾತಾಡೋಣ. ಜನರಿಗೆ ಆಯ್ಕೆ ಕೊಡ್ಬೋದಲ್ಲ ಸರ್? ಸುಮ್ಮನೆ ತುಪ್ಪ ಸವರೋದು, ಖಾಲಿ ಮಾಡೋದು. ತಿನ್ನಕ್ಕೂ ಇತಿಮಿತಿ ಬೇಕು ಎಲ್ಲರಿಗೂ. ಆಯಿತು, ಈ ಸರಿ ನೋಡೋಣ. ವಿ ವಿಲ್ ಸಿ ವಾಟ್ ವಿಲ್ ಹ್ಯಾಪನ್ ದಿಸ್ ಟೈಮ್. ಎಸ್.